ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. KPTCL ರಿಕ್ರೂಟ್ಮೆಂಟ್ 2025ರಲ್ಲಿ 35,000 ಹುದ್ದೆಗಳಿಗೆ ಭರ್ತಿ ಮಾಡ್ತೀವಿ ಅಂತೇಳಿ ಈಗಾಗಲೇ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಹಾಗಾಗಿ ಈ ಒಂದು KPTCL ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೆಲವು ಗೊಂದಲಗಳು ನಮಗೆ ಕಾಡ್ತಾ ಇವೆ. ಈ ಒಂದು KPTCL ಹುದ್ದೆಗೆ ಭರ್ತಿ ಮಾಡಿದರೆ ಯಾವ ರೀತಿ ಆಯ್ಕೆ ಮಾಡ್ತಾರೆ, ಇನ್ನು ಈ ಒಂದು ಹುದ್ದೆಗೆ ಪರೀಕ್ಷೆಯ ಮುಖಾಂತರ ನಮಗೆ ಆಯ್ಕೆ ಮಾಡ್ತಾರೋ ಅಥವಾ SSLCಯಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ನಮಗೆ ಆಯ್ಕೆ ಮಾಡ್ತಾರೆ ಅಂತೇಳಿ, ಇನ್ನು ಪರೀಕ್ಷೆ ತೆಗೆದುಕೊಂಡರೆ SSLCಯಲ್ಲಿ ಪಡೆದಂಥ ಅಂಕಗಳು ಮತ್ತು ನಾವು ಒಂದು ವೇಳೆ ಪರೀಕ್ಷೆಯನ್ನು ತೆಗೆದುಕೊಂಡರೆ SSLCಯಲ್ಲೇ ಪಡೆದಂಥ ಅಂಕಗಳು ಮತ್ತು CETಯಲ್ಲಿ ಪಡೆದಂಥ ಅಂಕಗಳ ಎರಡನ್ನೂ ಕೂಡಿಸಿ ಮೆರಿಟ್ ಲಿಸ್ಟನ್ನು ತೆಗಿತಾರೆ ಅಥವಾ ಕೇವಲ CETಯಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ನಮಗೆ ಆಯ್ಕೆ ಮಾಡ್ತಾರೆ ಅಂತೇಳಿ. ಇನ್ನು KPTCLನಲ್ಲಿ ಒಂದೇನಾ ಅಥವಾ KPTCLಲ್ಲಿ ಬರ್ತಕ್ಕಂಥ ಹೆಸ್ಕಾಮ್ ಆಗಲಿ, ಬೆಸ್ಕಾಮ್ ಆಗಲಿ, ಮೆಸ್ಕಾಮ್ ಆಗಲಿ, ಜೆಸ್ಕಾಮ್ ಆಗಲಿ, ಚೆಸ್ಕಾಮ್ ಆಗಲಿ ಈ ಎಲ್ಲವಕ್ಕೂ ಸಂಬಂಧಪಡುತ್ತಾ ಅಂತೇಳಿ. ಇನ್ನು KPTCLನಲ್ಲಿ ಅಪ್ರೆಂಟಿಸ್ಶಿಪ್ ಮುಗಿಸಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕ್ಬೋದಾ ಅಂತೇಳಿ. ಇನ್ನು ITI ಮುಗಿದಂಥ ಅಭ್ಯರ್ಥಿಗಳನ್ನೂ ಕೂಡ ಕೇಳ್ತಾ ಇದ್ರು, ಸರ್ ನಾವು ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾ ಅಂತೇಳಿ. ಇನ್ನು ಈ ITIಗೆ ಸಂಬಂಧಪಟ್ಟಂತೆ ಅಥವಾ ITIಗೆ ಒಂದು ಸಪ್ರೇಟಾಗಿ ಏನಾದರೂ KPTCLನಲ್ಲಿ ಕರೀತಾರ ಅಂತೇಳಿನೂ ಕೂಡ ಕೇಳ್ತಾ ಇದ್ರಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಇನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯಿನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತೇಳಿ. KPTCL ರಿಕ್ರೂಟ್ಮೆಂಟ್ 2025ರಲ್ಲಿ 35,000 ಹುದ್ದೆ ಭರ್ತಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಮೊದಲಿಗೆ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅಂತೇಳಿ. ಇಲ್ಲಿ ಆಯ್ಕೆ ವಿಧಾನ ನಾವು ಈಗಾಗಲೇ ಹಲವಾರು ಪರೀಕ್ಷೆಗಳನ್ನು ಬರೆದಿದ್ದೇವೆ. ಈಗಾಗಲೇ KPTCLನಲ್ಲಿನೂ ಕೂಡ ನಾವು ಅಪ್ಲಿಕೇಶನನ್ನು ಹಾಕಿದ್ದೇವೆ. ಕೆಲವು ವಿದ್ಯಾರ್ಥಿಗಳು KPTCL ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಿ SSLCಯಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೇನೂ ಕೂಡ ಆಯ್ಕೆ ಮಾಡಿಕೊಂಡಿರೋದನ್ನು ನಾವು ನೋಡಿದ್ದೇವೆ. ಇಲ್ಲಿನೂ ಕೂಡ ಫಿಸಿಕಲನ್ನು ತಗೋತಾರೆ, ಮೆಡಿಕಲನ್ನು ತಗೋತಾರೆ, ಇನ್ನು ನಮ್ಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಕೂಡ ಏನು ಮಾಡ್ತಾರೆ ತಗೋತಾರೆ. ಇಲ್ಲಿ ಎಲ್ಲದರಲ್ಲಿ ಪಾಸ್ ಆದ ನಂತರ ಈ ಒಂದು ಪರೀಕ್ಷೆಯ ಮುಖಾಂತರ ಆಯ್ಕೆ ಮಾಡ್ಕೋಬೇಕು ಅಥವಾ SSLCಯಲ್ಲಿ ಪಡೆದಂಥ ಅಂಕಗಳ ಮೇಲೆ ಆಯ್ಕೆ ಮಾಡ್ಕೋಬೇಕಂತೇಳಿ ಯಾವುದೇ ನೋಟಿಫಿಕೇಶನ್ಗಳು ಇನ್ನೂ ಬಿಡುಗಡೆಯಾಗಿಲ್ಲ. ನಾವು ಕಳೆದ ವರ್ಷದಲ್ಲಿ ನೋಡಿದ್ದೇವೆ. ಈ ಒಂದು KPTCLಗೆ ಸಂಬಂಧಪಟ್ಟಂತೆ ಕೇವಲ SSLC ಅಂಕಗಳ ಆಧಾರದ ಮೇಲೇ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. ಆ ಒಂದು SSLC ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಂಡ್ರೆ ಇನ್ನು ಕಡಿಮೆ ಇದ್ದಂಥ ಹುಡುಗರಿಗೆ ಕೂಡ ಇಲ್ಲಿ ಪೆಟ್ಟಾಗುತ್ತೆ ಅಂತೇಳಿ ಈ ಒಂದು 2025ರಲ್ಲಿ ಮುಂದೆ ಬರ್ತಕ್ಕಂಥ ಒಂದು ಹುದ್ದೆಗಳ ಭರ್ತಿಗೆ CET ಮುಖಾಂತರ ನಾವು ಆಯ್ಕೆ ಮಾಡ್ಕೋತೀವಿ ಅಂದು ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಇನ್ನೂ ಯಾವುದೇ ಖಚಿತವಾಗಿಲ್ಲ. ಅಪ್ಲಿಕೇಶನ್ ಆರಂಭವಾದಾಗ ಅಲ್ಲಿ ನೋಟಿಫಿಕೇಶನ್ನ ಕೊಟ್ಟಿರ್ತಾರೆ. ಆ ಒಂದು ನೋಟಿಫಿಕೇಶನಲ್ಲಿ ಏನಾದರೂ ಮೆನ್ಷನ್ ಮಾಡಿದರೆ ನಾವು ಅದನ್ನು ಮತ್ತೊಮ್ಮೆ ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೇನೆ ಅಂತೇಳಿ. ಇನ್ನು ಪರೀಕ್ಷೆ ಇರುತ್ತಾ ಇಲ್ವಾ ಅಂತೇಳಿ ಈ ಒಂದು ಹುದ್ದೆಗೆ ಯಾವುದೇ ಖಚಿತವಾಗಿಲ್ಲ. ಅಲ್ಲಿ ನೋಟಿಫಿಕೇಶನ್ಗಳು ಬಿಟ್ಟ ನಂತರ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಇನ್ನು ಒಂದು ವೇಳೆ ಈ ಒಂದು ಹುದ್ದೆಗೆ ಪರೀಕ್ಷೆಯನ್ನು ತೆಗೆದುಕೊಂಡರೆ SSLC ಮತ್ತು CET ಎರಡನ್ನೂ ಪ್ಲಸ್ ಮಾಡ್ತಾರಾ ಅಂತೇಳಿನೂ ಕೂಡ ನಾವು ಇಲ್ಲಿ ಕೇಳ್ಬೋದು. ಯಾಕಂದರೆ ಈ ಒಂದು ಪ್ರಶ್ನೆ ನಮ್ಗೆ ಯಾಕೆ ಬಂತಂತಂದರೆ ಇನ್ನು BMTCಯಲ್ಲಿನೂ ಕೂಡ ಈ ಒಂದು SSLCಯಲ್ಲಿ ಪಡೆದಂಥ ಅಂಕಗಳು ಮತ್ತು CETಯಲ್ಲಿ ಪಡೆದಂಥ ಅಂಕಗಳ ಎರಡನ್ನೂ ಪ್ಲಸ್ ಮಾಡಿ ಅಲ್ಲಿ ಏನು ಮಾಡಿದರು, ಮೆರಿಟ್ ಲಿಸ್ಟನ್ನು ತೆಗೆದಿದ್ದರು. ಹಾಗಾಗಿ ನಮಗೂ ಕೂಡ ಈ ಒಂದು KPTCLಗೆ ಸಂಬಂಧಪಟ್ಟಂತೆ ಅದೇ ಥರನಾಗಿ ನಮಗೂ ಕೂಡ ಒಂದು ಪ್ರಶ್ನೆ ಏನಾಗಿದೆ ಅಂದರೆ ಇಲ್ಲಿ ಹುಟ್ಕೊಂಡದ. ಹಾಗಾಗಿ ಇದ್ರದ್ದು ಕೂಡ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ. ನೋಟಿಫಿಕೇಶನ್ ಒಳಗಡೆ ಯಾವ ಥರನಾಗಿ ಇರುತ್ತೋ ಆ ಥರನಾಗಿ ನಾವೇನು ಮಾಡ್ಬೇಕಾಗತ್ತೆ, ಇಲ್ಲಿ ಹೋಗ್ಬೇಕಾಗತ್ತೆ. ಆ ಒಂದು ನೋಟಿಫಿಕೇಶನಲ್ಲಿ ಏನಾದರೂ ಅನೌನ್ಸ್ಮೆಂಟನ್ನು ಮಾಡಿದರೆ ನಾನು ಮತ್ತೆ ಇವಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೇನೆ ಅಂತ ಹೇಳ್ತಾ, ಇನ್ನು KPTCLನಲ್ಲಿ ಒಂದೇನಾ ಅಥವಾ ಹೆಸ್ಕಾಮ್ ಆಗಲಿ, ಬೆಸ್ಕಾಮ್ ಆಗಲಿ, ಮೆಸ್ಕಾಮ್ ಆಗಲಿ, ಜೆಸ್ಕಾಮ್ ಆಗಲಿ, ಚೆಸ್ಕಾಮ್ ಆಗಲಿ ಇವೆಲ್ಲ ಹುದ್ದೆಗಳಿಗೆ ಪರೀಕ್ಷೆಯನ್ನು ತೆಗಿತಾರೋ ಅಥವಾ KPTCL ಒಂದೇ ಹುದ್ದೆಗೆ ಪರೀಕ್ಷೆಯನ್ನು ತೆಗೆದುಕೊಳ್ತಾರೋ ಅಂತೇಳಿನೂ ಕೂಡ ನಮಗೇನಾಗಿದೆ, ಪ್ರಶ್ನೆಯಾಗಿದೆ. ಹಾಗಾಗಿ ಇಲ್ಲಿ KPTCLನಲ್ಲಿ ಎಲ್ಲದಕ್ಕೂ ಏನು ಮಾಡ್ತಾರೆ ಅಂದರೆ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಕೇವಲ ಹೆಸ್ಕಾಮ್ ಆಗಲಿ, ಬೆಸ್ಕಾಮ್ ಆಗಲಿ, ಮೆಸ್ಕಾಮ್ ಆಗಲಿ, ಚೆಸ್ಕಾಮ್ ಆಗಲಿ ಇವು ಒಂದಕ್ಕೆ ಮಾತ್ರ ಏನನ್ನ ಪರೀಕ್ಷೆಯನ್ನು ತೆಗೆದುಕೊಳ್ಳಲ್ಲ. ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಇಲ್ಲಿ ಪರೀಕ್ಷೆಯನ್ನು ಅವ್ರು ಏನು ಮಾಡ್ತಾರೆ, ತಗೋತಾರ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ
ಅಪ್ಲಿಕೇಶನ್ಗಳು ಆರಂಭವಾಗ್ತಾವು. ಯಾರು SSLCಯ ಪರೀಕ್ಷೆ ಮೇಲೇ ಇಲ್ಲಿ ಆಯ್ಕೆ ಮಾಡ್ತಾರೆ ಅನ್ಕೊಂಡು ಕುಂತ್ರೆ ಇದಕ್ಕೆ ಆಗೋದಿಲ್ಲ. ಈಗೇನಾದರೂ ಒಂದು ವೇಳೆ ಕರೆದ್ರಂದ್ರೆ 100ಕ್ಕೆ 100 ಹೇಳ್ತೀನಿ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಹಾಗಾಗಿ ನೀವು ನಿಮ್ಮ ಒಂದು ಓದನ್ನು ನೀವು ಆರಂಭ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು KPTCLನಲ್ಲಿ ಅಪ್ರೆಂಟಿಸ್ ಮಾಡಿದವರಿಗೂ ಅವಕಾಶ ಇದೆನಾ ಅಂತೇಳಿ ನಾವು ಅಪ್ಲಿಕೇಶನ್ ಹಾಕುವಾಗ ಕೆಲವು ಇದನ್ನು ನಾವೇನು ಮಾಡ್ಬೇಕಾಗ್ತೈತಿ ಅಲ್ಲಿ ನೋಡ್ಕೊತ ಹೋಗ್ಬೇಕಾಗ್ತೈತಿ. ಅಲ್ಲಿ ಕೆಲವೊಂದು ಆಪ್ಷನ್ಸ್ಗಳನ್ನು ಕೇಳಿರ್ತದೆ. ಅಲ್ಲಿ ಯಾವ ಹುದ್ದೆಗೆ ಹಾಕ್ತಾ ಇದ್ದೀವಿ, ಹಾಗೆ ಯಾವ ಒಂದು ಕೆಟಗರಿಯಿಂದ ಹಾಕ್ತಾ ಇದ್ದೀವಿ, ಅಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ನಾವು ಹಾಕಬೇಕು ಅನ್ನೋದು ಕೂಡ ಅಲ್ಲಿ ಎಲ್ಲ ಇರ್ತೈತಿ. ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಒಂದು ವೇಳೆ ಅಲ್ಲಿ ಎಸ್ ಆರ್ ನೋ ಅಂತೇಳಿ ಕೊಟ್ಟಿರ್ತಾರೆ. ಒಂದು ವೇಳೆ ಅಪ್ರೆಂಟಿಸ್ಶಿಪ್ ಮುಗಿಸಿದಂಥ ಅಭ್ಯರ್ಥಿಗಳು ಇದ್ದರೆ ಕೂಡ ಅಂತೇಳಿನೂ ಕೂಡ ಕೊಟ್ಟಿರ್ತಾರೆ. ಇನ್ನು ಒಂದು ವೇಳೆ ಅಲ್ಲಿ ಆಪ್ಷನ್ಸನ್ನು ಕೊಟ್ಟಿರಲಿಲ್ಲ ಅಂತಂದರೆ ಇಲ್ಲಿ ಅಪ್ರೆಂಟಿಸ್ ಮುಗಿಸಿದವರಿಗೂ ಅವಕಾಶ ಅಂತ ಏನಿಲ್ಲ. ಎಲ್ಲರೂ ಅಪ್ರೆಂಟಿಸ್ಶಿಪ್ಪನ್ನು ಮುಗಿಸಿರೋದಿಲ್ಲ. ಹಾಗಾಗಿ ಎಲ್ಲರೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅಲ್ಲಿ ಕೇವಲ ಅಪ್ರೆಂಟಿಸ್ ಮುಗಿಸಿದವ್ರಿಗೆ ಅಷ್ಟೇನಾ, ಅಥವಾ ಸರ್ ಅಪ್ರೆಂಟಿಸ್ಶಿಪ್ ಮುಗಿಸಿಲ್ಲ ಸರ್ ನಾವು ಕೂಡ ಹಾಕ್ಬೋದು ಅನ್ನೋದು ಕೂಡ ಕೇಳ್ಬೋದು. ಹಾಗಾಗಿ ಇಲ್ಲಿ ಎಲ್ಲರೂ ಅಪ್ಲಿಕೇಶನನ್ನು ಹಾಕ್ಬೋದು. ಯಾರು ಅಪ್ರೆಂಟಿಸ್ಶಿಪ್ ಮುಗಿಸಿರ್ತೀರೋ ಅಲ್ಲಿ ಎಸ್ ಆರ್ ನೋ ಕೊಟ್ಟಿರ್ತದ. ಒಂದು ವೇಳೆ ಅಪ್ರೆಂಟಿಸ್ ಮುಗಿಸಿದಂಥ ಅಭ್ಯರ್ಥಿಗಳು ಇದ್ದರೆ ನೀವು ಎಸ್ ಅಂತೇಳಿ ಕೊಡಿ ಅಂತೇಳಿ ಆ ಒಂದು ಅಪ್ಲಿಕೇಶನಲ್ಲಿ ಇರುತ್ತೆ. ಒಂದು ವೇಳೆ ಅಲ್ಲಿ ಇದ್ದರೆ ನೀವು ಎಸ್ ಅಂತ ಕೊಡ್ಬೋದು, ಇಲ್ಲ ಅಂದರೆ ನೀವು ನೋ ಅಂತೇಳಿ ಕೊಡ್ಬೋದು. ಇನ್ನು ITI ಮುಗಿದಂಥ ಅಭ್ಯರ್ಥಿಗಳು ಕೂಡ ಕೇಳ್ತಾ ಇದ್ರಿ, ಸರ್ ನಂದು ITI ಮುಗಿದಿದೆ ಸರ್, ನಾವು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾ ಅಂತೇಳಿ. ಇಲ್ಲಿ ITI SSLC PUC ಡಿಗ್ರಿ ಅಂತೇಳಿ ಏನೂ ಇರಲ್ಲ. ಈ ಒಂದು KPTCLಗೆ ಸಂಬಂಧಪಟ್ಟಂತೆ ಅವರು SSLC ಮೇಲೇ ಮಾತ್ರ ಅವರು ಏನು ಮಾಡಿದ್ದಾರೆ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ITI ಮೇಲೆ ಯಾವುದೇ ಅಪ್ಲಿಕೇಶನನ್ನು ಬಿಟ್ಟಿಲ್ಲ. ಒಂದು ವೇಳೆ ITI ಮೇಲೆ ಬಿಟ್ಟಿದ್ರೆ ನೀವು ITI ಮೇಲೆ ಹಾಕೋಬೋದು ITI ಮುಗಿಸಿದಂಥ ಅಭ್ಯರ್ಥಿಗಳು. ಒಂದು ವೇಳೆ ITI ಮೇಲೆ ಬಿಡಲಿಲ್ಲ ಅಂದರೆ ನೀವು SSLC ಮೇಲೆ ಏನು ಮಾಡ್ಕೋಬೋದು ಅಪ್ಲಿಕೇಶನನ್ನು ಹಾಕೋಬೋದು. ಕೇವಲ ನಾನು ITI ಮುಗಿಸಿದ್ದೀನಿ, ನಾನು ITI ಮೇಲೆ ಹಾಕಬೇಕು, SSLC ಮೇಲೆ ಹಾಕಬಾರ್ದು ಅನ್ನೋದು ಯಾವುದೇ ರೂಲ್ಸ್ ಇಲ್ಲಿ ಇಲ್ಲ. ನೀವು ITI ಮುಗಿದಿದೆ ಓಕೆ, ನಿಮ್ಮದು ITI ಮೇಲೆ ಕರೀಲಿಲ್ಲ ಅಂದರೆ SSLC ಮುಗದೇ ಇರುತ್ತಲ್ಲ ನಮ್ಮದು, ಆ ಒಂದು SSLC ಮೇಲೆ ನಾವು ಏನು ಮಾಡ್ಕೋಬೋದು ಅಪ್ಲಿಕೇಶನನ್ನು ಹಾಕ್ಕೋಬೋದು. ಯಾರು ಹೆಚ್ಚಿಗೆ ಮಾರ್ಕ್ಸನ್ನು ತೆಗೆದುಕೊಂಡಿರ್ತಾರೋ ಅವರು ಆಯ್ಕೆ ಆಗ್ತಾರೆ. ಸರ್ ನಮ್ಮದೆಲ್ಲಿ ಆಯ್ಕೆ ಆಗಬೇಕು ಅನ್ನೋದು ಕೂಡ ನಮ್ಮ ಒಂದು ಮನಸ್ಸಲ್ಲಿ ಇರ್ತೈತಿ. ಇನ್ಮೇಲೆ ಅದನ್ನು ನೀವು ತೆಗೆದು ಹಾಕಿಬಿಡಿ. ಈಗ ಏನಿದ್ರು ಬರೀ CET ಮೇಲೇ ಏನು ಮಾಡ್ತಾರೆ ಆಯ್ಕೆ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ನೀವು ಏನು ಮಾಡಿರಿ ಅಪ್ಲಿಕೇಶನನ್ನು ಹಾಕಿ, ಅಪ್ಲಿಕೇಶನ್ ಹಾಕಿದ ನಂತರ ನಾವು ಆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಆ ಒಂದು ಎಕ್ಸಾಮನ್ನು ಬರೆದಿವಿ ಅಂದರೆ ಅಲ್ಲಿ ಹೆಚ್ಚಿಗೆ ಮಾರ್ಕ್ಸನ್ನು ಪಡೆದಂಥ ಅಭ್ಯರ್ಥಿಗಳಿಗೆ ಏನಾಗ್ತಾರೆ ಇಲ್ಲಿ ಆಯ್ಕೆ ಆಗ್ತಾರೆ. ಇಲ್ಲೇನು SSLCಯಲ್ಲಿ ಜಾಸ್ತಿ ಪಡೆದಂಥ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಂತ ಏನೂ ಇಲ್ಲ. CETಯಲ್ಲಿ ಪಡೆದಂಥ ಅಂಕಗಳ ಮೇಲೆ ನಮಗೇನಾಗ್ತಾರೆ ಆಯ್ಕೆಯನ್ನು ಮಾಡ್ತಾರೆ. ಹಾಗಾಗಿ ನೀವು ಪ್ರತಿಯೊಬ್ಬರು ಅಪ್ಲಿಕೇಶನನ್ನು ಹಾಕಿ ಈ ಸಲ 100ಕ್ಕೆ 100 ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಕೇವಲ SSLC ಮೇಲೆ ಆಯ್ಕೆ ಮಾಡಲ್ಲ. ಕಳೆದ ಒಂದು ವರ್ಷದಲ್ಲಿ KPTCLಗೆ ನಾವು ಅಪ್ಲಿಕೇಶನನ್ನು ಹಾಕಿದ್ದೀವಿ. SSLCಯಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ಅವ್ರು ಏನು ಮಾಡಿದ್ರು ಆಯ್ಕೆ ಮಾಡಿದ್ರು. ಅದಕ್ಕೂ ಕೂಡ ಹಲವಾರು ತನಿಖೆಗಳು ನಡೆದು ಅದರ ನೆಕ್ಸ್ಟ್ ಕರಿತಕ್ಕಂಥ ಒಂದು ಹುದ್ದೆಗಳಿಗೆ ನಾವು ಪರೀಕ್ಷೆಯ ಮುಖಾಂತರನ ಆಯ್ಕೆ ಮಾಡ್ತೀವಿ ಅಂತೇಳಿ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಪರೀಕ್ಷೆ ಮುಖಾಂತರನ ಆಯ್ಕೆ ಮಾಡ್ತಾರೆ. ಕಳೆದ ಒಂದು ವರ್ಷದ್ದು ಏನಾಗಿದೆ, ಈಗ ಆಲ್ರೆಡಿ ಮೆರಿಟ್ ಲಿಸ್ಟನ್ನು ಕೂಡ ಬಿಡ್ತಾ ಇದ್ದಾರೆ. ಫಿಸಿಕಲ್ನು ಕೂಡ ಮುಗಿದಿದ್ದಾವು. ಇನ್ನೇನು ಕೆಲವೇ ದಿನಗಳಲ್ಲಿ ಅವ್ರದ್ದೊಂದು ಫೈನಲ್ ಮೆರಿಟ್ ಲಿಸ್ಟ್ ಬರೋದು ಅಷ್ಟೇ ಉಳ್ದದ. ಅದು ಬತ್ತಪ್ಪ ಅಂದ್ರೆ ಅವ್ರು ಜಾಯಿನ್ ಆಗ್ತಾರೆ. ಅವ್ರು ಜಾಯಿನ್ ಆದ ನಂತರನ ಇದನ್ನು ಕೂಡ ಕರೀತಾರ ಅಂತೇಳಿ ಈ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಿದೆ. ಹಾಗಾಗಿ ಇದುವರೆಗೆ ಯಾರು KPTCLಗೆ ನೀವು ಫೈಟ್ ಮಾಡ್ತಾ ಇದ್ದೀರಿ ಅವರು ಕೂಡ ನೀವು SSLC ನಾನು 100ಕ್ಕೆ 100 ತೊಗೊಂಡಿದ್ದೀನಿ ಸರ್, ನಂದು ಆಗುತ್ತಾ ಅನ್ನೋದು ಕೂಡ ನೀವು ನಿಮ್ಮ ಒಂದು ಭಾವನೆ ಇರ್ತೈತಿ. ಇನ್ನು ಮುಂದೆ ಆ ಥರನಾಗಿ ಯಾವುದೇ ಇರುವುದಿಲ್ಲ. ಕೇವಲ CETಯಲ್ಲಿ ಪಡೆದಂಥ ಅಂಕಗಳ ಮೇಲೆ ನಮಗೆ ಮಾಡ್ತಾರೆ ಆಯ್ಕೆ ಮಾಡ್ತಾರೆ. ಹಾಗಾಗಿ ನೀವು ನಿಮ್ಮ ಒಂದು ಓದನ್ನು ಆರಂಭ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಈ ಹುದ್ದೆಗೆ ಅಪ್ಲಿಕೇಶನ್ಗಳು ಆರಂಭವಾದರೆ ನಾವು ಮನೆಯಲ್ಲೇನೆ ಕುಳಿತುಕೊಂಡು ಮೊಬೈಲಲ್ಲೇನೆ ಹೇಗೆ ಹಾಕೋದು ಎಂಬುದು ಕೂಡ ನಾನು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.